ಏನ್ ಚಂದ ಡ್ಯಾನ್ಸ್ ಮಾಡ್ತೀವಿ. ಅಯ್ಯೋ ಮೊನ್ನೆ ಇಂಗ್ಲಿಷ್ ಪೀಸ್ ಮಾತಾಡಿದೆ, ಇವತ್ತಿದ್ರೆ ಈ ನಮ್ನಿ ಡ್ಯಾನ್ಸ್ ಮಾಡಿದೆ ಅಲ್ವೇ. ಅಜ್ಜಿ ನಿನ್ನೇನು ಅದೇನ ಅಂತಾರಲ್ಲ, ಏನ್ ಡ್ಯಾನ್ಸ್ ಗಿನ್ಸ್ ಕಲಿಯಕ್ಕೆ ಯಾವ್ದಾರ ಸಾಲಿ ಬಿಟ್ಟಿದ್ನ ನಿನ್ನ? ಅಜ್ಜಿ ಕೈಯೊಂದ ಅಜ್ಜ ಬಾರಿ ಕಿಲಾಡಿ ಇದ್ದಂಗಿದ್ನ ಅನ್ಸತ್ತ. ಇಂಗ್ಲಿಷ್ ಕಲಿಯಾಕ ಡ್ಯಾನ್ಸ್ ಕಲಿಯಾಕ ಹಚ್ಚಿ ಅಮ್ಮನ್ನ ಫುಲ್ ಫಾಸ್ಟ್ ವರ್ಡ್ ಏನೋ ಅಂತಾರಲ್ಲ ಹಂಗ್ ಮಾಡಿದ್ದ ಅನ್ಸತ್ತ. ಈಕಿ ನಮ್ಮಮ್ಮ ನಮ್ಮ ಮುಂದೆ ಏನಾರು ಹೇಳಿದ್ರೆ ಇನ್ನು ಮರೆದಿದ್ದಾಗತ್ತ ಹಂಗಂತ ಮುಚ್ಚಿಟ್ಕೊಂಡಿದ್ದಂಗದಾಳ. ಅವಾಗ ಪ್ರತಿಭೆ ಹೊರಗೆ ಬರತ್ತ. ಅಲ್ಲೇ ಲಕ್ಷ್ಮಿ, ಏನಿದೆಲ್ಲ ಮಹಿಳಾ ಮಣಿಗಳೆಲ್ಲರೂ ಏನ್ ಜೋರು ನಗಕತ್ತಿರಪ್ಪ. ಅಲ್ಲಿ ಕಳ್ಸಕತ್ತಿತ್ತು ಬಾಗಿಲು ಮುಂಚಿ ಬಾಗಿಲಿಗೆ. ಅಯ್ಯೋ ಗೌಡ್ರೆ, ನೀವು ಭಾಳ ಮಿಸ್ ಮಾಡ್ಕೊಂಡ್ರಿ ಬಿಡ್ರಿ ಗೌಡ್ರೆ. ಒಂದ್ ಸ್ವಲ್ಪ ಹೊತ್ತು ಮುಂಚೆ ಬರ್ಬೇಕಾಗಿತ್ರಿ. ಏನ್ ಹೇಳಿ, ನಿಮ್ಮ ಅವನು ಕುಣುತ್ತಾ ನೋಡ್ತಿದ್ರಿ ಕುಣುತ್ತಾನ. ಏನ್ರಿ ವಿಚಕ್ರ ಹಂಗ್ಯಾಕ್ ಮಾತಾಡತ್ರಿ ನಮ್ಮ ಅವ್ಗ? ಅಲ್ಲ ನಮ್ಮ ಅವ್ಗ ಏನ್ ಅಂತ ಮಾಡಿಲ್ರಿ? ಅಯ್ಯ ಗೌಡ್ರೆ, ಕುಣುತ್ತಾ ಅಂದ್ರೆ ನಾನು ಬೇಗ ಬೈದ ಹಂಗಲ್ರಿ ನಾ ಹೇಳತ್ತಿದ್ದೆ. ಕುಣುತ್ತಾ ಡ್ಯಾನ್ಸ್ ರೀ. ಅಯ್ಯೋ ಏನ್ ಚಂದ ಡ್ಯಾನ್ಸ್ ಮಾಡಿದ್ರಂದ್ರಿ ನಮ್ಮ ನೋಡ್ಬೇಕಾಗಿತ್ರಿ. ಮೊನ್ನೆ ಇಂಗ್ಲಿಷ್ ಪೀಸ್ ಮಾತಾಡಿ ಕುಡಿದು ತುರಾಡಿ ಅದು ಒಂದ್ ನಮ್ನಿ ನೋಡಿದ್ರೆ, ಇವತ್ತು ಅಯ್ಯೋ ಎಲ್ಲ ಹಾಡಿಗೂ ಡ್ಯಾನ್ಸ್ ಮಾಡಿ ಮುಗಿಸ್ಬಿಟ್ರು. ಯುವ ಹೌದಾ? ಇಲ್ಬಿಡಪ್ಪ, ಈ ಎಡ್ಬಿಟ್ಟು ಹಂಗ ಒಂದ್ ಇಟ್ಟಿದ್ರೆ ಉದ್ದ ಮಾಡಿ ಆತವು. ಏನೋ ಒಂಚೂರು ಖುಷಿ ಆತ. ಒಂದ್ 4 ಕುಣಿದಾಟ. ನೋಡ್ರೆ ನೀವು ಬರ್ರಿ, ಆ ಜೋಗಿ ಪಿಕ್ಚರ್ನಾಗ ಅವ್ರವ್ವ ಮತ್ತ ಮಗ ಇಬ್ರು ಸೇರಿ ಕುಣಿತಾರಲ್ಲ, ಹಂಗ ಒಂದ್ 4 ಕುಣಿತ ಹಾಕ್ಬಿಡ್ ಬರ್ರಿ ನೀವು. ಜಯಕರ ತೆಗಿರಿ, ನಮಗೆ ಯಾಕೆ ಕುಣಿತ ಗಂಟ ಬರ್ತಾವ್ರಿಪ್ಪ. ಗದ್ಯಾಗ ಇದನ್ನ ತುಳಿದ್ರೆ ಸಾಕಾಗಿತ್ತು, ಇನ್ ಯಾಕೆ ಕುಣಿತಾರಿ? ಅಲ್ಲ ನಮ್ಮ ಕುಣಿದಾಳ ಅಂದ್ರೆ ನನಗೆ ಭಾರಿ ಆಶ್ಚರ್ಯ ಆತ್ ಬಿಡ್ರಿ. ಮಿಸ್ ಮಾಡ್ಬಿಟ್ಟೆ. ಅಯ್ಯೋ ಒಂಚೂರು ವಿಡಿಯೋ ಮಾಡ್ಬೇಕಾಗಿತ್ರಿ ಗೌಡ್ರ. ಎಲ್ಲ ಇಡೀ ಊರ್ ಮಂದಿಗೆ ತೋರಿಸ್ಬಿಡ್ತಿದ್ದೆ. ಅಯ್ಯೋ ಅಮ್ಮ ಕುಣಿಯಾಕತ್ತಾಳ ಅಂತ ಗಾಬರೀಸ್ ಬಾಯ್ ತಕ್ಕೊಂಡು ನೋಡೋದ್ರಾಗ ಸರಿಯಾಗ್ಬಿಟ್ಟೆ, ಮರ್ತ್ಬಿಟ್ಟು ನೋಡ್ರಿ. ಇಲ್ಲ ಅಂದಿದ್ರೆ ನಮ್ಮ ಅಮ್ಮನ ಕುಣಿತ ಊರ್ ಮಂದಿ ನೋಡ್ತಿದ್ರು ಬಿಡ್ರಿ. ನೋಡ್ಬಿಟ್ಟು ಹಂಗೇನಾರು ಮಾಡಿದ್ರ ಯವ್ವ ನಿನ್ ಮತ್ತೆ ಓಡಿಸಿ ಕಸ್ಪಡಿಗೆ ತಗೊಂಡ್ಬಿಡ್ತಿದ್ನಲ್ಲ ಮತ್ತೆ ನಾನು. ಯವ್ವ ಪುಣ್ಯಕ್ಕೆ ನೆನಪಾಗಿಲ್ಲಲ್ಲ. ಅದು ಬದ್ಮಾಸಿ ನೀನೇನ್ ಮಾಡಾಕಿದ್ದಿ? ಸರನಿಗೆಲ್ಲರೂ ಮುಚ್ಚಿಟ್ಕೊಂಡು ಮಾಡ್ತಿದ್ದೆ ಏನ? ಅಲ್ಲ ಒಂದ್ಸಲ ಯಾಕೆ ತೋರಿಸ್ಕೆ ಸುಮ್ಮನೆ ನಿನ್ ಫೋನ್ ಎಲ್ಲೈತೆ? ಮತ್ತೆ ಅಂದಿಲ್ ಬಿಡು, ಮನೆಯಾಗ ಬಿಟ್ಟು ಬಂದೀನಿ. ಇದು ನಿನ್ ಬಿಡ್ತಿದ್ದೆ ನಾನು. ಅಯ್ಯೋ ಹಾಕೊಂಡು ರುಬ್ಬಿಡ್ತಿದ್ದೆ. ಆ ಟಿವಿಯಾಗ ಹಗ್ಲಲ್ಲಿ ಒಂದು ಹಿಡ್ಕೊಂಡು ಇಡೀ ಹಗ್ಲಿ ರಾತ್ರಿ 1 ವಾರ ತನಕ ರುಬ್ತಾರಲ್ಲ, ಹಂಗ ನಿನ್ನ ಹಿಡ್ಕೊಂಡು 1 ವಾರಕ್ಕೆ ಇಡೀ 1 ತಿಂಗಳು ಎಲ್ಲರ ಮನೆ ನಾನಾ ಹೋಗಿ ತೋರಿಸಿ ನಿಂದೆಲ್ಲ ವಿಡಿಯೋನ ಬಹಿರಂಗ ಮಾಡಿ ರುಬ್ಬಿ ಬಂದ್ಬಿಡ್ತಿದ್ದೆ. ಯವ್ವ ಯಾಕೆ ಖುಷಿ ಬೇಕು ಕುಣಿಯಾಕತ್ತಿದ್ದು? ಅಯ್ಯ ಇವ್ರಿ ಇದಕ್ಕೆ ಹೋಗಿದ್ನಲ್ಲ ನಾನು ಇವತ್ತು, ಆಂಜನೇಯನ ಗುಡಿ ಪೂಜಾರಿ ಅಂತಲ್ಲಿ ಹೋಗಿ ಅದು ಇದ್ರದ್ದು ಪ್ರಸ್ತುತ ಮುಹೂರ್ತ ಕೇಳ್ಕೊಂಬರಕ್ಕೆ ಹೋಗಿನ ಅಂತ ಹೇಳಿದ್ನಲ್ಲ. ಇವು ಎರಡು ಮೊಮ್ಮಕ್ಕನ ಕಾಯಿಲೆಗ ರಗ್ಗಡಾಗ್ಬಿಡೈತೆ. ನಾನು ಬಂದು ಮತ್ತೆ ಈಕೆ ವಿಜದ ಅಲ್ಲ, ನಾನು ವಿಜದ ನಕಲಿ ಮಾಡ್ಕೊಂತ 1 ತಿಂಗಳು ತನಕ ಸಿಕ್ಕಿಲ್ಲ. 1 ತಿಂಗಳು ಆದ್ಮಾಗೈತೆ ಅಂದ್ಬಿಟ್ಟು ನೋಡ್ರಿ. ಇವ್ರನ್ನ ಒಂದು ನಮ್ನಿ ಹಿಂಡ ದನ ಕಲಂಗಾಗೈತೆ, ಮೊದಲೇ ತಲೆ ಕೆಟ್ಟೋಗೈತೆ, ಒಂದು ನಮ್ನಿ ಬೇಸರ ಮಾಡ್ಕೊಂಡ್ರು. ಅದಾದ್ಮೇಲೆ ಮತ್ತೆ ಜಯಕ್ಕೆ ಏನ್ ಮಾಡಿದ್ಲು, ಎಲ್ಲಿ ಎಡಿ ಹೊಡಿತೀಯಮ್ಮ? ಅಮ್ಮ ಇಲ್ಲ ಇವತ್ತು ಹೇಳ್ಯಾರ ತಗೋ ಅಂತ ಹೇಳ್ಬಿಟ್ಟು ನೋಡ್ರಿ. ತಗ ಕುಣಿಯೋದಂದ್ರೆ ಅಯ್ಯೋ ಅಂತ ಪರಿ ಕುಣಿದ್ಬಿಟ್ರು ನೋಡ್ರಿ. ಅಲ್ಲ ಅವ್ರ ಪ್ರಶ್ನೆ ಮಾಡೋದಕ್ಕೂ ನಮ್ಮ ಕುಣಿಯೋದಕ್ಕೂ ಏನು ಅಲ್ವೇ ಏನ್ ಬೇನಿಂದ? ಅಯ್ಯೋ ಗೌಡ್ರೆ ಹಂಗಲ್ಲಂತ್ರಿ, ಅದು ಒಳ್ಳೆ ಟೈಮು ಒಳ್ಳೆ ಮುಹೂರ್ತ ಇದ್ದಾಗ ಪ್ರಸ್ತಕ್ಕ ಬಿಟ್ರ ನಾಳೆ ಮೊಮ್ಮಕ್ಕಳು ಅಲ್ಲ ಮರಿ ಮೊಮ್ಮಕ್ಕಳು ಮೋದಿ ಹಂಗ ಗಂಡು ಹುಟ್ಟಿದ್ರ ಹೆಣ್ಣು ಹುಟ್ಟಿದ್ರೆ ಕಿತ್ತೂರಾಣಿ ಝಾನ್ಸಿ ರಾಣಿ ಹಿಂಗಂತ ಹಂಗೆ ಹುಟ್ಟತಾರಂತಂದು, ಅದಕ್ಕೆ ಹಂಗ ಇರ್ಲಂತಂದು ಮುಹೂರ್ತ ಚಲೋ ನೋಡೇ ಅವ್ರಿಬ್ರನ್ನ ಬಿಡ್ತಾರಂತ್ರಿ. ಅದಕ್ಕೆ ಅಂತ ಮೊಮ್ಮಕ್ಕಳು ಹುಡ್ತಾವಂತ ಖುಷಿ ಕುಣಿದಾಡ್ಬಿಟ್ಲು ನಿಮ್ಮವ್ವ. ಹೌದಲ್ಲ ಮತ್ತೆ ಎಲ್ಲರಿಗೂ ಒಂದು ಆಸೆ ಇರುತ್ತಿಲ್ಲ, ನಮ್ಮ ವಂಶ ಬೆಳಗಸವ್ರು ಹೆಂಗಿರ್ಬೇಕು ಅಂದ್ರೆ ಹಂಗ ಹುಲಿ ಇದ್ದಂಗಿರ್ಬೇಕು. ಮತ್ತೆ ಅದಕ್ಕೆ ನನಗೆ ಖುಷಿ ಆತಪ್ಪ. ಓ ಇವತ್ತು ಹೇಳಾರ ಹಂಗಿದ್ರ? ಚಲೋ ಆತ್ ಬಿಡು. ಮತ್ತೆ ಅದಕ್ಕೆ ಏನು ವರ್ಷದ ಮಾಡಕ್ಕೆ ಏನೇನ್ ಬೇಕು ಸಾಮಾನು ಹೇಳಕ್ ತೊಗೊಂಬರ್ತನಂತ. ಹ್ಞೂನ್ರಿ, ಅದಷ್ಟು ಒಂದು ಸ್ವಲ್ಪ ಬರ್ಕೊಡ್ತೀನಿ. ಒಂದು ಸ್ವಲ್ಪ ಹೂವು ಬೇಕು ಅಂತ ಏನೇನು ಬೇಕಾಗಿಲ್ಲ. ಒಂದು 2 ಪುಟ್ಟಿ ಇದ್ರು ಮಲ್ಲಿಗೆ ಹೂವು, ಕನಕಾಂಬರಿ ಹೂವು, ಗುಲಾಬಿ ಹೂವು, ವಿಜ್ಜಿ ಮತ್ತೆ ಯಾವ ಬೇಕಲೆ? ಬಲೂನ್ ಇಲ್ಲ ಲಕ್ಷ್ಮಕ್ಕ, ಈ ಓಲ್ಡ್ ಫ್ಯಾಷನ್ ಹೂವಾಗಿವ ಎಲ್ಲ ಮುಗಿತೆ. ಈ ಮಸ್ತ್ ಬಲೂನು ಎಲ್ಲೋಡು ಕಲರ್ ಬಲೂನು ಹಾರ್ಟ್ ಶೇಪ್ನಾಗ. ಗೌಡ್ರೆ ಹಾರ್ಟ್ ಶೇಪಿನ ಬಲೂನ್ ಇರ್ತಾವಲ್ರಿ ಅಂತ ಒಂದಿಷ್ಟು ಬಲೂನು, ಕಮ್ಮನು ದುಂಡು ಮಲ್ಲಿಗೆ, ಕನಕಾಂಬರಿ, ಶಾವಂತಿ. ಶಾವಂತಿ ಏನು ಬೇಡ, ಗುಲಾಬಿ ತೊಗೊಂಬರಿ ಜಗ್ಗೆಷ್ಟು ಕಲರ್ ಹಾರ್ಟ್ ಶೇಪ್ ಮಾಡಿ ಅಲ್ಲಿ ಬೆಡ್ ಮೇಲೆ ಹಾಕಕ್ ಬೇಕಲ್ಲ. ಮತ್ತೆ ಟಿವಿ ತೋರಿಸ್ತಲ್ರಿ ಬಾಜುಕ್ಕೆ ಹಣ್ಣು ಹೂವು ಇದೇನಿದು ಹಾಲು ಸ್ವೀಟ್ ಗೀಟ್ ಏನೋ ಇಟ್ಟಿರ್ತಾರಲ್ಲ, ಹಂಗೆ ಮತ್ತೆ ಅವೊಂದಿಷ್ಟು ತರ್ಬೇಕನ್ರಿ. ಮತ್ತೆ ಯಾಕ್ರಿ ಗೌಡ್ರೆ ನಿಮ್ ಫಸ್ಟ್ ನೈಟ್ನಾಗ ಇವನ್ನೆಲ್ಲ ಇಟ್ಟಿದ್ದಿಲ್ಲ? ಇನ್ನು ಗೊತ್ತಿಲ್ಲ ಪಿಕ್ಚರ್ನಾಗ ನೋಡಿನಿ ಅಂತ ಹೇಳಕತ್ತಿರಲ್ಲ. ಅಯ್ಯೋ ದಾಳಿ ಹೊಡ್ಕೊಂಡು ನಮ್ಮ ಫಸ್ಟ್ ನೈಟ್ ನೆನಪು ಮಾಡ್ತಿರ್ ಬಿಡ್ರಿ ಅತ್ತಾಗ. ಅಲ್ರಿ ಗಾದಿ ಕೊಟ್ಟು ಹೊಸ ಗಾದಿ ಕೊಟ್ಟು ಹೂವು ಪೂವು ಹಾಕಿ ಅದೇನೋ ಹಾಲು ಕೊಟ್ಟು ಕಳಿಸ್ತಾರ. ಎಲ್ಲ ಇರ್ತಾವ. ನಾವು ಪಿಕ್ಚರ್ನಾಗ ನೋಡಿದ್ವಿ ರೀ. ಇವ್ರಪ್ಪ ಮಾಡ್ಯಾನ್ರಿ ಜಬಕ್ ಶೆಟ್ಟಿ ಚಾಪಿ ರೀ. ಚಾಪಿ ಮ್ಯಾಗ ಒಂದು ಕೌದಿ ಹಾಕ್ಯಾನ, ಕೌದಿ ಮ್ಯಾಗ ಒಂದು ದಿಂಬು, ಒಂದು ಚರಿಗೆ ನೀರು, ಇಕ್ಕಿ ಕೈಯಾಗ ಒಂದು ಗ್ಲಾಸ್ ಹಾಲು ಬಿಟ್ರೆ ಒಂದು ಮೋಸ್ಟ್ ನೋಡಕ್ ಒಂದು ಸ್ವೀಟರ, ಒಂದು ಹಣ್ಣರ, ಒಂದು ಏನಾರ ಏನಿಲ್ರಿ. ಅಯ್ಯೋ ದೇವ್ರಿ, ನಾನು ಈಕಿ ಬಂದ್ಮ್ಯಾಗ ಅಲ್ಲಲ್ಲಿ ಹಿಂಗೆ ಬಂದ್ರಲ್ಲ ಒಟ್ಟು ಹಣ್ಣರ ಗಿಡಕ್ಕೆ ಏನಾಗಿತ್ತು, ಒಂದು ಸ್ವೀಟ್ ಗಿಡಕ್ಕೆ ಏನಾಗಿತ್ತು. ನಿಮ್ಮ ಅಪ್ಪಗೆ ಅಷ್ಟು ಜೋಗ್ತಾನ ಅಂದ್ರೆ ಏನು ಹೇಳ್ತಾಳೆ ಈಕಿ ಮಗಳು. ಅಯ್ಯೋ ದೇವ್ರಿ, ಅಲ್ರಿ ಈ ಊರಾಗ ಏನು ಸಿಗ್ತೈತ್ರಿ? ಸಿಕ್ಕದ್ದು ಇಲ್ಲೆಲ್ಲರ ಹಣ್ಣು ಪಣ್ಣು ಸಿಗ್ತಾವ, ಹೂ ಸಿಗ್ತಾವ. ಏನೋ ಒಂದು ನಮ್ಮ ಅಪ್ಪ ಇಷ್ಟರ ಮಾಡ್ಯಾನಲ್ಲ ಪುಣ್ಯ ಅನ್ಬೇಕು. ಒಬ್ರಿಗೆ ಅದು ಇರಂಗಿಲ್ಲ ಸುಮ್ಮನಿರಂತ.
ಇನ್ನೇನು ಮಾತಾಡ್ಬೇಕು ಹೇಳು. ಮೊದ್ಲ ಫಸ್ಟ್ ನೈಟ್ ಹೆಚ್ಚು ಕಮ್ಮಿ ಮಾತಾಡಿ ಮೂಡ್ ಆಫ್ ಮಾಡ್ಕೊಂಡು ಮನಿ ಮತ್ತೆ ಅದೇನಂತಾರ ದಿಂಬು ಚದರ್ ಕೈಯ ಕೊಟ್ಟು ಹೊರ ಮುಕ್ಕೋ ಅಂತ ಕಳಿಸ್ತೀರಿ ಏನ್ ಮಾಡ್ಬೇಕಂತೇಳಿ ಮುಚ್ಕೊಂಡು ಮಕ್ಕೊಂಡು ನೋಡ್ರಿ. ನೋಡ್ರ ಹಂಗಾರ ಭಾರಿ ಮಸ್ತ್ ಆಗೈತ್ ಬಿಡ್ರಿ. ಜಯಕ್ಕ ನೀನು ಹಂಗ ಮಾತಾಡ್ತಿ ಅಲ್ಲವ. ನಮ್ ಕಾಲದಾಗೆಲ್ಲ ಇವಾಗ ನಂಗ ಪಿಕ್ಚರ್ ನಂಗ ಈಗ ಏನನ್ನ ಜಗ್ಗಿ ಮಾಡ್ತಾರ ಬಿಡು. ಅವಾಗ ಎಲ್ಲಿ ಮಾಡ್ತಿದ್ರು ಜಯಕ್ ನಿನಗೆ ಮಾಡಿದ್ರ ಹೇಳ. ಇನ್ನ ವಿಜ್ಜಿ ಈಗ ನೆಕ್ ಬಿಡು ಹೋಲಿ. ಜಯಕ್ ನಿನಗೆ ಹೇಳ ಕರೆ ಹೇಳ. ನಿನಗೂ ಹಿಂಗ ಮಾಡಿದ್ರ ಏನೇನ ಈಗ ಮಾಡ್ತಾರ ಹಂಗ ಮಾಡಿದ್ರವ? ಇಲ್ಲಿ ಬಿಡ ಲಕ್ಷ್ಮಕ್ಕ, ನಾನು ನಿಜ ಹೇಳ್ಬೇಕಂದ್ರೆ ಯಾವಾಗೆಲ್ಲ ಇಂತಲ್ಲಿ ಎಲ್ಲಿ ಗೊತ್ತಿದ್ದು ಸುಮ್ಮನೆ ಏನೋ ಒಂದು ಮುಹೂರ್ತ ನೋಡಿ ಕೊನೆಗೆ ಬರೋ ಕಾಸಿದ್ರೆ ಆಟ ಬಿಟ್ರಿ ಎಲ್ಲಿ ಈಗ ಮಾಡ್ತಾವ. ಅಯ್ಯೋ ಅದನ್ನೇ ಒಂದು ದೊಡ್ಡದೊಂದು ಪಿಕ್ಚರ್ ನಂಗೆ ಮಾಡ್ತಾವ. ನೋಡಕ್ ಅಲ್ಲಿ ನಮ್ಗೆ ಹಚ್ಚಿ ಬರುತ್ತೆ, ಅವಾಗ ಬರಲ್ ಬಿಡು. ಹೋಲ್ ಬಿಡ್ರಲಿ. ನಿಮ್ಮ ಕಾಲಂಗ ನಮ್ಮ ಕಾಲಂಗ ಅದಕ್ಕಿಂತ ಆತತೆ ಈಗ ನೋಡ್ದ ಹಂಗ ಕಾಲ ಬಂದ ಮಾಡ್ಕೊಂಡು ಹೋಗ್ಬೇಕು. ಅದ್ರಾಗ ಏನೈತಿ ಈಗೇನವ ನನ್ನ ಮರಿ ಮೊಮ್ಮಗಂದು ಸಂಭ್ರಮ ನಾವು ಬರ್ತಾವಂತ ಖುಷಿ. ಮತ್ತೆ ವಿಜ್ಜಿ ಅದೇನು ನೋಡ್ಲಿ ಪಿಕ್ಚರ್ನಾಗ ಹೆಂಗೆ ಮಾಡ್ತಾರೆ ಅದಕ್ಕಿಂತ ಹತ್ತರಂಗ ಏನು ಕೊರಿ ಆಗ್ಲಾರ್ದಂಗ ಅದೆಷ್ಟು ಬಲೂನ್ ತರ್ತಿ ತೊಗೊಂಬರ್ಲಿ. ಅಮ್ಮ ಅತ್ತಿ ಬಾಗ್ಲ ತೆಗೀರ್ಯಾ ಆಡ್ಬಿಟ್ಟು ನಿನ್ ಸಸಿ ಎಲ್ಲಡ ಒದ್ರಾಕತೈತಿ. ಹೋಗ್ಲಿ ಬಾಗ್ಲ ತೆಗಿ ಹೋಗಿಲ್ಲ ಅಂದ್ರೆ ಬಾಗ್ಲ ನಮ್ಮೂರು ಬರ್ತಾಳೆ. ಯಾಕೆ ಹೆಚ್ಚು ಕಮ್ಮಿ ಆತಂದ್ರೆ ಹೋಗ ಹೇಳ್ಬಿಡು ಇವತ್ತು ಎಷ್ಟೊತ್ತಿದ್ರು ಐತಿ ಮೂರ್ತ ಅಂತಂದು ಅಂದ್ರೆ ತನಕ ಕಲೆ ಇಲ್ಲ ಅಂದ್ರೆ ನಮ್ನೇನೆಲ್ಲ ನಮ್ಮನ್ನ ಕೈ ಕಾಲು ಕಟ್ಟಿ ರೂಮ್ದಾಗ ಒಂದು ಕೊನೆಗೆ ನಾನು ಹೆಂಗೆ ಹೋಗಿದ್ರಿ ನಿಮ್ಮನ್ನ ಹಂಗೆ ಹೋಗಿದ್ದೀನಿ ಅಂತೇಳಿ ನಾ ಮುಂದ್ಬಿಟ್ಟು ಮತ್ತೆ ಅವ್ರು ತವ ಮತ್ತೆ ಪ್ರಶ್ನೆ ಮಾಡ್ಕೋತಾರ ನೋಡು. ಹೇಳ್ಬಿಡು ಹೋಗ. ಲಕ್ಷ್ಮಕ್ಕ ನಮ್ಮ ಅತ್ತಿ ಮೊದ್ಲ ಪರ್ಮಿಷನ್ ಇವತ್ತು ಒಂದು ಕೊಟ್ಟಾಳವ. ಹೆಂಗ ಒಂದ್ ಬಂದಿನಿ ಮತ್ತೆ ಅದೇನ್ ಸಜ್ಜು ಮಾಡ್ಬೇಕು ಬಡ ಬಡ ಗೌರು ಗುಟ್ಟ ತರಿಸು ಬಡ ಬಡ ಏನ್ ನೋಡು ಮಾಡ್ಬಿಡೋಣ ಅಂತ ಹೊಟ್ಟೆ ಸತ್ತೆ. ಲಕ್ಷ್ಮಕ್ಕ ಮುಂಜಾನಾಗ ಬಂದಿನಿ. ನಮ್ಮ ಅತ್ತಿ ಒಂದು ಬಟ ಹಚ್ಚಿದ್ಲು. ಒಂದಿಟ್ಟು ನಾಷ್ಟನೂ ಮಾಡಿಲ್ಲ ನೆಟ್ಟಿಗೆ. ಅಯ್ಯೋ ವಿಜ್ಜಿ ಹೌದಲ್ಲ ಬರ್ರಿ ಎಲ್ಲಾರು ಊಟ ಮಾಡ್ಬಿಡ. ಹೆಂಗ ಅಡಿಗೆ ಸಜ್ಜಾಗೈತೆ ಉಂಡು ನೀವು ಮತ್ತೆ ಏನೇನು ನೋಡಿ ಮಾಡ್ಕೋರ. ಕೊನೆಗೆ ಏನು ಮತ್ತೆ ತಾಯಿಗಳು ಹೋಗ್ಬಿಡೋದಲ್ಲ ನೀವು ಮಾಡ್ರಿ. ನಾ ಆಮೇಲೆ ಉಳ್ಕದ್ದು ಎಲ್ಲ ಹೊರಗಿಂದೆಲ್ಲ ನಾ ಮಾಡ್ತೀನಿ. ಲಕ್ಷ್ಮಕ್ಕ ನೋಡಿ ನಿನ್ ಸಸಿ ಹೆಂಗ್ ಸಜ್ಜಗ ಏನ್ ಮಿರಿ ಮಿರಿ ಮಿನ್ಸ್ತಾಳ ಏನು ಬಾಬಾ ಬಾಟಿ ಹೇಳುವ. ಅಲ್ಲ ಆಗಲ್ಲ ಈಗ ಚಿರಾಡ್ ಬಾಗ್ಲ ತೆಗಿ ನಾ ಹಂಗ ಹಿಂಗ ಅಂದಾಗಿಲ್ಲದ ನಾಚಿಕೆ ಈಗ ಎಷ್ಟು ನಾಚ್ಕೊಂಡೈತೆ ನೋಡ ಲಕ್ಷ್ಮಕ್ಕ. ಗಲ್ಲನು ಕೆಂಪು ಟೊಮೆಟೊ ಹಣ್ಣಾಗಿವು ಅದೊಂದು ನಾಚ್ಕೊಂಡು ನೀರಾಗಿ ಕರ್ಗಕತ್ತ. ಜಯಕಾರ ವಿಜಯಕರ ಬಿಡ್ರಿ ನಂಗೆ ನಾಚಿಗೆ ಹೋಗೋದು ನಂಗೆ. ಏಮ್ಮ ಅದೇನ್ ಬೇದ ಗಂಟಿ ಅಲ್ಲ ನೀನೇ ಗಂಟೆ ಹಿಡ್ಕೊಂಡಿದ್ದಿ ಇಲ್ಲಿ. ಜೀವ ಇತ್ತ ಸರಿ ಇಲ್ಲಿ ನಾನು ಮೊಮ್ಮಗಳಿಗೆ ಏನೋ ಒಂದು ಹೇಳ್ಬೇಕಿತ್ತ ಬಾಯ್ಲಿ. ಇವಾ ಮೊಮ್ಮಗಳ ನೋಡು ಮುಹೂರ್ತ ಕರೆಕ್ಟ್ ಟೈಮಿಗೆ ಸಜ್ಜಾವಕ್ಕ ಇಬ್ರು ಮುಹೂರ್ತಕ್ಕೆ ಕರೆಕ್ಟ್ ನಾನು ಗಂಟೆ ಬರ್ಸ್ತಿರ್ತೀನಿ ನೋಡ. 1ನೇ ಗಂಟೆ ನಿನ್ನ ಗಂಡನ ಕೊಟ್ಟ ಕೈ ಮುಟ್ಟಿಸುವ ಅಷ್ಟೇ. 2ನೇ ಗಂಟೆ ಮತ್ತೆ ಉಮ್ಮ ಅದನ್ನ ಕೊಡಿಸುವ ನೋಡ. 3ನೇ ಗಂಟೆ ಮುಕ್ತಾಯ ಅಂತ ತಿಳ್ಕೊ. ಹಂಗೆ ಗಂಟೆ ಬಾರಿಸ್ತಿರ್ತೀನಿ ನಾನು ಅಲ್ಲಿವರೆಗೂ. 3ನೇ ಗಂಟೆ ಬಾರಿಸೋವರೆಗೂ ಮುಂದಕ್ಕೆ ಹೊರೆಯಂಗಿಲ್ಲ. ನಾ ಹೇಳಿ ನೋಡ ಕರೆಕ್ಟ್ ಟೈಮಿಗೆ ನಾ 3ನೇ ಗಂಟೆ ಬಾರಿಸ್ತೀನಿ ಮುಹೂರ್ತಕ್ಕೆ. ಏನ ಅಲ್ಲಿವರೆಗೂ ಹಂಗೆ ಸಜ್ಜಿರ್ಬೇಕು. ಆಯ್ತು ಹಂಗಾರ ನಿಮ್ಮ ಕಷ್ಟ ಆದಂಗೆ ಹೇಳ್ಬಿಟ್ಟು ಸುಮ್ಮನಿರ್ಲಿ. ನಾನು ಮೊಮ್ಮಗಳಿಗೆ ಹೇಳ್ತೀನಿ ನಾಳೆ ನಾನು ಊಟ ಮರಿ ಮೊಮ್ಮಕ್ಕಳು ಹಂಗೆ ಹೆಂಗಿರ್ಬೇಕು ಹಂಗೆ ಆದರ್ಶ ಈ ಜಗತ್ತು ಹೌದೌದು ಅನ್ಬೇಕು ಅಂತ ಹುಟ್ಬೇಕು. ನಾನು ಹುಟ್ಟಿದ್ರೆ ಅದಕ್ಕೆ ಚಲೋ ಮುಹೂರ್ತಾಗ ಗಂಡ ಹೆಂಡತಿ ಸೇರಿದ್ರೆ ಚಲೋ ಮಕ್ಕಳು ಹುಡ್ತಾವ. ಸುಮ್ಮನೆ ನಿನಗೆ ಹೆಂಗೆ ಗೊತ್ತು ಅಡ್ಬಿಟ್ಟು ನೀನು ಹಂಗೇನಾರಿದ್ರೆ ಈ ಮುಹೂರ್ತ ನೋಡಿ ಇನ್ನೇನು ಪ್ರಶ್ನೆ ಮಾಡ್ಕೊಂಬಿಡು. ಅಂದ್ರೆ ಮಕ್ಕಳು ಚಲೋ ಹುಡ್ತಾವ. ನಿನಗೂ ಮಕ್ಕಳಿಲ್ಲ ಹೆಂಗು ಇನ್ನೊಂದ್ಸಲ ಪ್ರಯತ್ನ ಮಾಡಿರಿ ಅಂತ ಗಂಡ ಹೆಂಡತಿ. ಅಲ್ಲಿ ಗಂಟೆ ಬರ್ಸಕ್ಕೆ ನೀನೇ ಬರ್ತೀಯಾ? ಬರ್ತೀನಿ ಬಿಡ್ಲೆ. ನಿನಗೆ ಚಲೋ ಮಕ್ಕಳು ಹುಡ್ತಾವ ಅಂದ್ರೆ ಗಂಟೆ ಬರ್ಸ ದೊಡ್ಡದ ನಿನ್ನ ಮಕ್ಕಳಾಗ ದೊಡ್ಡದ ರಾತ್ರಿ ಬತ್ತ ಗಂಟೆ ಬರ್ಸ್ಕೊಂಡು ಕುಂದಿರ್ತೀನಿ ಬಿಡು. ಓಹೋ ಅಂದ್ರೆ ನಮ್ನೇನು ಪ್ರಶ್ನೆ ಮಾಡ್ಕೊಳಕ್ ಬಿಡಲ್ಲ. ನಿನ್ನ ಗಂಟೆ ಶಬ್ದ ಕೇಳ್ಕೊಂಡು ಕುಂದಿರ್ಬೇಕು ಗಂಡ ಇದ್ರೊಳಗೆ. ಹಂಗಾರೆ ಇವತ್ತು ಇವರಿಬ್ಬರದ್ದು ಪ್ರಶ್ನೆ ಆದಂಗೆ ಹಂಗಿದ್ರೆ ಈ ಗಂಟೆ ಶಬ್ದ ಕೇಳ್ಕೊಂಡು ಕುಂದಿರ್ಬೇಕೇನು ಪಾಪ ಎರಡು ಗಂಟೆ ಅಂತೆ. ಇವು ಯಾರೋ ಸುಮ್ಮಡು ನಾ ಸುಮ್ಮನೆ ನಿನಗೆ ಹಂಗೆ ಅಂಜಿಸಕತ್ತಾರ ನೋಡ. ಮೊಮ್ಮಗಳ ನಿನ್ನ ಒಳ್ಳೇದಕ್ಕೆ ಹೇಳಕತ್ತೀನಿ ನಾನು ನೋಡ. ನಾ ಹೇಳ್ತನಲ್ಲ ಒಳಗೆ ಹೋದ್ಮ್ಯಾಗ ಒಂಚೂರು ಹಾಲು ಇಬ್ಬರು ಒಬ್ರಿಗೊಬ್ರು ಕೊಡ್ರಿ. ಬೇಕಿರ ಹಾಲು ಸ್ವೀಟ್ ಗಿಟ್ ಇರ್ತಾವು. ನಾ ಗಂಟೆ ಬರ್ಸೋವರೆಗೂ ದೂರನ ಕುಂದ್ರಿ. ಆಮೇಲೆ ನಾನು 1ನೇ ಗಂಟೆ ಬರೀತೀನಲ್ಲ ಅದೇನದು ಇಲ್ಲೇ ಬಾಗಿಲಿಗೆ ಕುಂತಿರ್ತೀನಿ. ನಾನು ಟೈಮ್ ನೋಡ್ಕೊಂತ ಕುಂತಿರ್ತೀನಿ. 1 ಗಂಟೆ ಕರೆಕ್ಟ್ ಹೊಡೆದ ಕೂಡಲೇ ನನ್ನ ಗಂಡ ಕೈ ಮುಟ್ಟಕ್ಕೆ ಪರ್ಮಿಷನ್ ಕೊಡು. ಅಲ್ಲಿವರೆಗೂ ಮುಟ್ಟಿಸ್ಕೊಬೇಡ. ಹೇಳಿನಲ್ಲ 2ನೇ ಗಂಟೆ ಅವಾಗೂ ನೋಡಿ ಟೈಮ್ ನೋಡಿ ಸರಿಗಿದ್ದ ಟೈಮಿಗೆ ಹೊಡಿತೀನಿ ಗಂಟಿನ. ಅವಾಗ ಒಂದೇ ಒಂದು ಉಮ್ಮ ಕೊಡಿಸು. 3ನೇ ಗಂಟೆ ಹೊಡೆದಾಗ ಹೇಳಿದ್ನಲ್ಲ ಹಂಗೆ ಇಲ್ಲ ಅಂದು ನಾನು ಏನಾರು ಮುಹೂರ್ತ ಇಟ್ಟು ಇಲ್ಲಾರ್ದಾಗ ನೀವೇನಾರು ಗಂಡ ಹೆಂಡತಿ ಸೇರಿದ್ರೆ ಮತ್ತೆಲ್ಲೋಡ ಮತ್ತೆ ಒಳಗೆ ಬಂದು ಹಾಕೊಂಡು ಹೊಡಿತೀನಿ. ಈಗ ಹಂಗಿದ್ರೆ ಇದು ಪ್ರಸ್ತುತ ಕಾರ್ಯಕ್ರಮ ಹಾಕಿದ್ದಂಗಿಲ್ಲ. ಹಂಗಿದ್ರೆ ನಿಮ್ಮ ಅತ್ತಿ ಬಿಡಂಗಿಲ್ಲ. ಇವರಿಬ್ಬರನ್ನ ಮೊದಲ ನಿನ್ನ ಸಸಿನವ್ರ ಫುಲ್ ಫಾಸ್ಟ್ ಅದಲ್ಲ. ನಿನ್ನ ಮಗ ನೋಡಿದ್ರೆ ನಮ್ಮನಿ ನಿನ್ನ ಸಸಿ ಹೆಂಗೆ ಹೇಳ್ತಾ ಹಂಗೆ ಕೇಳ್ಬೇಕಾಗತ್ತೆ ಅಂತವನು. ಮತ್ತೇನು ನೋಡು ಮತ್ತಿನ ತಗೊಳಕ್ ಕರ್ಕೊಂಡು ಹೋದಿ ಚಲೋ ಆಯ್ತು. ಇಲ್ಲ ಅಂದ್ರೆ ಮತ್ತೆ ನೋಡು ಅತ್ತೇರೆ ಹೋಲ್ ಬಿಡ್ರಿ. ಹುಡುಗರು ಹೆಂಗಾರ ಇರ್ತಾವ. ಏನ್ರಿ ಇದು ಗಂಟೆ ಬಾರ್ಸೋದು ಏನು ಅಸಹ್ಯ ಬಿಡ್ರಿ. ಅಯ್ಯ ಆಡ್ಬಿಟ್ಟು ನಾನೇ ಅವರೊಬ್ರು ಇದು ಕೊನೆಗೆ ಹೋಗ್ತೀನಿ ಅಂತೀಯ. ನಾನು ಕೊನೆ ಹೊರ ಬಾಗಿಲು ಕುಂತಿರ್ತೀನಿ. ಆಡ್ಬಿಟ್ಟು ಓಡಾಡ್ಬಿಟ್ಟು ನನಗೇನು ಅಷ್ಟು ನಾಚಿಕೆ ಮನೆ ಮರೀತಿಲ್ಲ. ಬಾಗಿಲು ಕುಂತಿರ್ತೀನಿ. ನಾನು ಗಂಟೆ ಶಬ್ದ ಕೇಳ್ಬೇಕಾ ಬೇಡ ಮತ್ತೆ ಅವ್ರಿಗೆ ಅಲ್ಲೇ ಹೊರ ಕುಂತು ಬಾರಿಸ್ತಿರ್ತೀನಿ. ಹಂಗೆ ಹೇಳ್ತಿರ್ತೀನಿ ಈ ಕೈ ಮುಟ್ಟು ಕಾಲು ಮುಟ್ಟು ಅಂತೇಳಿ ಸುಮ್ಮನಿರು. ನನಗಂತ ಕೇಳಕ್ಕೆ ಆಗೋದು. ಎಲ್ಲರೂ ಅದೇನಂತಾರಲ್ಲ ಟ್ಯೂ ಅನ್ನೋ ಶಬ್ದ ಇರಬೇಕು ಈ ಒಂದು ಲ್ಯಾಂಗ್ವೇಜ್ಗೆ ಅಂತಾರೆ. ಯಾಕೆ ಬೇಕು ನಡಿ ಹೋಗೋಣ ಒಳಗೆ ಬರವಾ ಪಾರತಿ ಜಲ್ದಿ ಬಾ. ನಿನ್ನ ಗಂಡನ ಹೊರಗೆ ಒಳಗೆ ದಾರಿ ಕಾಯ್ತಿರ್ತಾನೆ ಹೋಗಂಬ. ಅಲ್ಲೆಲ್ಲ ಏನಪ್ಪ ನಮ್ಮ ಹುಡುಗಿ ದಾರಿ ಕಾಯ್ಕೊಂತ ಇಲ್ಲೇ ಹಂಗ ಜೊಲ್ ಸುಚ್ಕೊಂತ ನಿಂತಂಗದೀದಿ. ವಿಜಯಕರ ಇಲ್ರಿಪ್ಪ ಸುಮ್ಮನೆ ನಿಂತೀನಿ. ನೀವೊಬ್ರು ಹಂಗೇನಿಲ್ರಿಪ್ಪ.
ಇಲ್ಲ ಕೇಡಿ ಮುದುಕಿ ಅಲ್ವೇ ಆ ಹುಡುಗಂದ ಗಂಟೆ ಇದು ರಹಸ್ಯ ಹೇಳದಲ್ಲ ಅಲ್ಲ ಆಕಿ ಹುಡುಗಿ ಬೇಡ ಬೇಡ ನನ್ನ ಮುಟ್ಟಬೇಡ ಅಮ್ಮ ನನ್ನ 1 ಗಂಟೆ ಮುಟ್ಟಿದ್ರೆ ಕೈ ಮುಟ್ಟಬೇಕು 2 ಗಂಟೆ ಮುಟ್ಟಿದ್ರೆ 2ನೇ ಗಂಟೆ ಶಬ್ದಕ್ಕೆ ಒಂದು ಚುಮ್ಮ ಕೊಡಬೇಕು 3ನೇ ಗಂಟೆಗೆ ಮುಕ್ತಾಯ ಮಾಡಬೇಕು ಅಂತಂದು ಹೇಳಕ್ ಹೋದ್ರೆ ಇದು ಯಾಕೆ ಗಂಟೆ ನಿನ್ನ ನಡತರಕತ್ತಿದ್ದಿ ಗಂಟೆ ಅಂತೇಳಿ ನಿನ್ನ ಮೊಮ್ಮಗ ಆ ಗಂಟೆ ಶಬ್ದ ಕೇಳಕ ಬಿಡ್ಲಿಲ್ಲ ಅಂದ್ರೆ ಏನ್ ಮಾಡ್ತಿ ಒಂಚೂರು ನಿನ್ನ ಮೊಮ್ಮಗೂ ಆ ಗಂಟೆ ರಹಸ್ಯನ ಹೇಳಮಟ್ಟ ಗಂಟ್ಯಾ ಏನ್ರಿ ಚಕ್ರದ ಅಲ್ಲಿ ನಿಮ್ಮ ಅಮ್ಮನ ಕೇಳಪ್ಪ ಯಮ್ಮ ಏನ್ ಇದು ಗಂಟಿ ಅಮ್ಮಂಗ ಅದು ಮುಹೂರ್ತಕ್ಕೆ ಚಲೋ ಗಳಿಯಾಗ ಗಂಟೆ ಐತಿ ಸರ್ಬೇಕಪ್ಪ ನಿನ್ನ ಹೆಂಡತಿ ಹೇಳಿನಿ ನೋಡು ನಿನಗೂ ಹೇಳ್ತೀನಿ 1ನೇ ಗಂಟೆ ಬಾರಿಸಿದ ಕೂಡಲೇ ಬೇಕಿದ್ರೆ ನಿನ್ನ ಹೆಂಡತಿನ ಒಂಚೂರು ಕೈ ಮುಟ್ಬೋದು 2ನೇ ಗಂಟೆ ಬಾರಿಸ್ತೀನಲ್ಲ ಕರೆಕ್ಟ್ ಟೈಮ್ ನೋಡಿ ಅವಾಗ ಬೇಕಿದ್ರೆ ನಿನ್ನ ಹೆಂಡತಿಗೆ ಒಂದು ಚುಮ್ಮ ಕೊಡು 3ನೇ ಗಂಟೆ ಬಾರಿಸಿದ ಮೇಲೆ ಅವಾಗ ಮುಕ್ತಾಯ ಮಾಡು ಅಲ್ಲಿವರೆಗೂ ದೂರ ದೂರ ಇರ್ಬೇಕಾ ಹೇಳಿ ನೋಡು ಇದು ಗಂಟಿದ ಭಾರಿ ಐತ್ ಇಲ್ಲೇ ಕುಂದಿರ್ತೀನಿ ಹೆಂಗಿದ್ರು ಏ ಇಲ್ಲಪ್ಪ ಕೊನೆ ಕುಂದ್ರಲ್ಲ ಹೊರ ಕುಂದಿರ್ತೀನಲ್ಲ ಹೊರ ಗಂಟೆ ಶಬ್ದ ಕೇಳ್ತಿಲ್ಲ ನಿನಗೆ ಹಂಗೆ ಬಾರಿಸ್ತೀನಿ ಸುಮ್ಮನೆ ಅಮ್ಮ ಹೊರ ನೀ ಏಟತ್ತಾರೆ ಗಂಟೆ ಬಾರಿಸಿ ಅವು ಎರಡನ್ನ ಬಿಡು ಈಗ ನಡಿ ಹೊರ ನಡಿ ತಡೀಲಿ ಒಟ್ಟು ನೈನೋ ಒಟ್ಟಿನ ನಮ್ಮ ಅಮ್ಮಗೆ ಹೇಳ್ಬೇಕು ತಡೀಲಿ ನೀ ಏನಿದ್ದು ಆಮೇಲೆ ಹೊರಗೆ ರೂಮ್ ಹೊರಗೆ ಕುಂತಿರ್ತಲ್ಲ ಅವಾಗ ಈಗ ಸುಮ್ಮನೆ ಇಲ್ಲೋಡ ಅಪ್ಪೆ ನಿಮ್ಮ ಅಮ್ಮ ಎಷ್ಟರ ಗಂಟೆ ಹೊಡ್ಕೊಳ್ಳಿ ಕೋಣೆ ಹೊರಗೆ ಆಕೆ ಯಾವಾಗ ಹೊಡ್ಕೊಳಕ ನಿಮ್ಮ ಪಾಡಿ ನೀವು ಆರಾಮ ಎಂಜಾಯ್ ಇದು ಯಾವುದಕ್ಕೂ ಲೆಕ್ಕ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಸುಮ್ಮನೆ ಎಂಜಾಯ್ ಅವತ್ತು ಅಮ್ಮಿನ ಅಮ್ಮನ ಮಾತಂಗ ಅವು ಹಳೆ ಕಾಲ ತಲಿ ಅವು ಯಾರು ಎದ್ರು ತಿದ್ಕೊಳಂಗಿಲ್ಲ ಅವು ಹಂಗ ತಂಬೇ ನಡೆಸ್ಬೇಕಂತವು ನೀವು ಅನ್ಬೇಕಪ್ಪ ನಮ್ಮನ್ನ ನಾವು ಮಾಡ್ಬೇಕು ಪಾರ್ವತಿ ಬರ್ಲನಪ್ಪ ಎಂಜಾಯ್ ಎಂಜಾಯ್ ಅಯ್ಯೋ ಅಮ್ಮಿನ ಗಂಟೆ ಬರ್ಸಿಲ್ರಿ ನೀ ಕರೆಯೋದು ನಮ್ಮ ಅಮ್ಮ ಗಂಟೆ ಬರ್ಸೋವರೆಗೂ ನೀನು ಮುಟ್ಬಿಡ್ದೆ ಮತ್ತೆ ಹೇಳಲ್ಲ 1 ಗಂಟೆ ಬರ್ಸಿದ್ರೆ 1 ಕೈ ಮುಟ್ಬೇಕಾ 2 ಗಂಟೆ ಬರ್ಸಿದ್ರೆ 2 ಕೈ ಮುಟ್ಬೇಕು ಆಕೆ ಹೆಂಗೆ ಗಂಟೆ ಬರ್ಸ್ತಾಳ ಹಂಗಂಗ ತಡ್ರಿ 1 ಗಂಟೆ ಬರ್ಸಿಲ್ಲ